ಫೈನಲಿ ಕರ್ನಾಟಕ ಗೌರ್ಮೆಂಟ್ ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ನ ಸ್ಟಾರ್ಟ್ ಮಾಡಿದೆ. ಬಟ್ ರೀಸೆಂಟ್ ಕೋರ್ಟ್ ಆರ್ಡರ್ ಇಂದ ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ಇರೋ ಕನ್ಫ್ಯೂಷನ್ ಏನಂದ್ರೆ, ಈಗ ಆಫ್ಟರ್ 10th ಆದ್ಮೇಲೆ ನಾವು ಪ್ಯಾರಾಮೆಡಿಕಲ್ ಮಾಡ್ಬೋದಾ ಅಥವಾ PUC ಏನಾದ್ರು ಕಂಪಲ್ಸರಿ ಇದೆಯಾ, ನಾವು 10th ಆದ್ಮೇಲೆ ಯಾವ ಕೋರ್ಸ್ ನ ಸೆಲೆಕ್ಟ್ ಮಾಡಬೇಕು, ಈ ಗೌರ್ಮೆಂಟ್ ಸೀಟಿಗೆ ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದಾ, ಡಾಕ್ಯುಮೆಂಟೇಶನ್ ಏನೇನಿರುತ್ತೆ, ನಮ್ಗೆಲ್ಲ ಗೌರ್ಮೆಂಟ್ ಸೀಟ್ ಸಿಗುತ್ತಾ, ಇದೇ ತರ ತುಂಬಾ ಕ್ವಶನ್ಸ್ ಎಲ್ಲರಿಗೂ ಇರುತ್ತೆ. ಇದೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಡ್ಬೇಕಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಅಪ್ಲಿಕೇಶನ್ ಪ್ರೊಸೆಸ್ ಇಂದ ಹಿಡಿದು ಎಲಿಜಿಬಿಲಿಟಿ ಚೆಕ್ ವರೆಗೂ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಪ್ರೊಸೆಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈಲಿ ನನಗೆ ಮೆಸೇಜ್ ಅಲ್ಲದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಸಿಸ್ಟರ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಾ, ಅಪ್ಲಿಕೇಶನ್ ರಿಲೀಸ್ ಆಯ್ತಾ, ಏನೇನ್ ಪ್ರೊಸೆಸ್, ಏನ್ ಮಾಡ್ಬೇಕು, ಹೆಂಗೆ ಏನು ಅಂತ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ. ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು, ಹಂಗೆ ಹಿಂಗೆ ಅಂತ ತುಂಬಾ ಜನ ಕೇಳಿದ್ದಾರೆ. ಹಾಗೆ ತುಂಬಾ ಜನ ಸ್ಟೂಡೆಂಟ್ಸ್ ರಾಂಗ್ ವೆಬ್ಸೈಟ್ ನ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಕೋರ್ಟ್ ಆರ್ಡರ್ ಆದ್ಮೇಲೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿನೇ ಆಗಿದೆ. ಸೊ ನಾನ್ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಅಪ್ಡೇಟ್ಸ್ ನ ಚೆಕ್ ಮಾಡಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ನೀವೇನಾದ್ರೂ SLC ಮುಗಿಸಿದ್ರೆ ಅಥವಾ PUC ಮುಗಿಸಿ ಅಥವಾ ನಾವೇನಾದ್ರೂ ಮೆಡಿಕಲ್ ಫೀಲ್ಡ್ ಬರಬೇಕು ಅಂತ ನಿಮ್ಗೆ ಏನಾದ್ರೂ ಡ್ರೀಮ್ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ 10th ಸ್ಟೂಡೆಂಟ್ಸ್ ಬಗ್ಗೆ ನೋಡೋದಾದ್ರೆ, ರೀಸೆಂಟ್ ಕೋರ್ಟ್ ಆರ್ಡರ್ ಬಂದ್ಮೇಲೆ ಇನ್ನೂ ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ ದಟ್ ಯಾವ್ಯಾವ ಕೋರ್ಸ್ಗೆ ಅಪ್ಲೈ ಮಾಡ್ಬೇಕಂತ. ನಾನು ಅದನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಯಾವ್ಯಾವ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು ಅಂತ ಆ ವಿಡಿಯೋನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ. ಲೈಕ್ ಒಂದು 4 to 5 ಕೋರ್ಸಸ್ ಅಷ್ಟೇ ನಿಮ್ಗೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಅದರಲ್ಲಿ ಮೇನ್ ಆಗಿ ಲ್ಯಾಬ್, ರೇಡಿಯೋಲಜಿ, ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೆ ಆಪ್ಟೋ ಟೆಕ್ನಿಷಿಯನ್, ಇದಿಷ್ಟೇ ಕೋರ್ಸ್ನ ನಿಮ್ಗೆ 10th ಆದ್ಮೇಲೆ ನಿಮ್ಗೆ ಮಾಡಕ್ ಅಂತ ಹೇಳಿ ಕೊಟ್ಟಿರೋ ಅಂತ ಕೋರ್ಸ್. ಬಟ್ ಇನ್ನೊಂದ್ ಥಿಂಗ್ ನ ನೀಟಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲ ಕಾಲೇಜಲ್ಲೂ ಸೇಮ್ ಎಲಿಜಿಬಿಲಿಟಿನ ಫಾಲೋ ಮಾಡಲ್ಲ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ. ಮೇನ್ ಆಗಿ ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ, ಇದು ಮೋಸ್ಟ್ ಇಂಪಾರ್ಟೆಂಟ್. 100% ಆಗಿ ಮಾಡ್ಬೋದು, ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮ್ ಎಲಿಜಿಬಿಲಿಟಿ ಫ್ಲೋ ಕೋರ್ಸ್ ಟು ಕೋರ್ಸ್ ಚೇಂಜಸ್ ಆಗಿರುತ್ತೆ. ಸೊ ಅದನ್ನ ನೀವು ನೀಟಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗುತ್ತೆ. ಈಗ ಸಮ್ ಕೋರ್ಸಸ್ಗೆ PUC ಸೈನ್ಸ್ ಕಂಪಲ್ಸರಿ ಆಗಿರುತ್ತೆ. ಇನ್ನು ಸಮ್ ಕೋರ್ಸಸ್ಗೆ ನೀವು SLC ಮುಗಿದ ತಕ್ಷಣ ಅಪ್ಲೈ ಮಾಡ್ಕೋಬಹುದು. ಅಫಿಷಿಯಲ್ ಅಪ್ಲಿಕೇಶನ್ May 5 ಇಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ನ ನೀವು ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನಾನು ಅಫಿಷಿಯಲ್ ವೆಬ್ಸೈಟ್ ನ ಇಲ್ಲಿ ಹಾಕಿರ್ತೀನಿ. ಸೊ ದಟ್ ನೀವು ಕಾಪಿ ಮಾಡ್ಕೊಂಡು ನೀವು ಓಪನ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಚೆಕ್ ಮಾಡ್ಕೋಬಹುದು. ಇನ್ನೊಂದು ಕೀ ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಲಾಸ್ಟ್ ಎಂಡ್ ಅಲ್ಲಿ ಹೆಂಗ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಸರ್ವರ್ ಪ್ರಾಬ್ಲಮ್ ಇರುತ್ತೆ, OTP ಪ್ರಾಬ್ಲಮ್ ಇರುತ್ತೆ, ಹಾಗೆ ಪೇಮೆಂಟ್ ಫೇಲ್ಯೂರ್ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಏನನ್ನೂ ಇಟ್ಕೊಳಕ್ ಹೋಗ್ಬಿಡಿ. ಆದಷ್ಟು ಬೇಗ ಅಪ್ಲೈ ಮಾಡಕ್ ಟ್ರೈ ಮಾಡಿ. ಈಗ ಮೇನ್ ಆಗಿ ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಡಾಕ್ಯುಮೆಂಟೇಶನ್ ಏನೇನ್ ಬೇಕು ಅಂತ ಹೇಳಿದ್ರೆ, ಇಫ್ ನೀವು 10th ಮೇಲೆ ಅಪ್ಲೈ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ನಿಮ್ಗೆ 10th ಮಾರ್ಕ್ಸ್ ಕಾರ್ಡ್ ಬೇಕು. ಅಥವಾ PU ಮೇಲೆ ಮಾಡ್ತಿದ್ರೆ PU ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಬೇಕು, ಹಾಗೆ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡ್ಕೋತಾರೆ. ಅಂಡ್ ಮೇನ್ ಆಗಿ ನಿಮ್ ಮೊಬೈಲ್ ನಂಬರ್ ಹಾಗೆ ಇಮೇಲ್ ID ನ ಕೂಡ ಕೇಳ್ತಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರ್ಬೇಕು, ಬಿಕಾಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಸ್ಕ್ಯಾನ್ ಮಾಡ್ತಾರೆ. ನಾವು ಅಪ್ಲಿಕೇಶನ್ ಪ್ರೊಸೆಸ್ ನ ನೋಡೋದಾದ್ರೆ, ನೀವು ಹೆಂಗ್ ಅಪ್ಲೈ ಮಾಡಬೇಕು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಂತ ಹೇಳಂದ್ರೆ, ನಿಮ್ಗೆ ಏನಾದ್ರೂ ಇಲ್ಲಿ ಅಪ್ಲೈ ಮಾಡೋದು ಕಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಸೈಬರ್ ಅಲ್ಲಿ ಹೋಗಿ ಒಂದು 150-200 ರೂಪಾಯಿ ಕೊಟ್ರೆ ಅಪ್ಲೈ ಮಾಡ್ಕೊಡ್ತಾರೆ. ಅಥವಾ ನಿಮ್ಗೆ ಅಲ್ಲಿ ಹೋಗಕ್ಕಾಗಿಲ್ಲ, ಮೊಬೈಲಲ್ಲಿ ಅಪ್ಲೈ ಮಾಡ್ಕೋತೀನಿ ಅಂತ ಹೇಳಂದ್ರೆ ಸ್ವಲ್ಪ ಡಿಫಿಕಲ್ಟೇ. ಬಟ್ ನಾನು ನಿಮ್ಗೆ ಪ್ರೊಸೆಸ್ ಹೇಳ್ತೀನಿ, ಸೊ ನೀವು ಅಪ್ಲೈ ಮಾಡ್ಕೋಬಹುದು. ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕು. ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ತಕ್ಷಣನೇ ಅಲ್ಲಿ ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನೀವು ನಿಮ್ ಮೊಬೈಲ್ ನಂಬರ್ ಹಾಗೆ ಡೀಟೇಲ್ಸ್ ನ ಫಿಲ್ ಮಾಡ್ಕೋಬೇಕು. OTP ವೆರಿಫೈ ಮಾಡ್ಕೊಂಡಾದ್ಮೇಲೆ ನಿಮ್ ಎಜುಕೇಶನಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಹಾಗೆ ನಿಮ್ ಡಾಕ್ಯುಮೆಂಟ್ಸ್ ನ ಕೂಡ ಅಪ್ಲೋಡ್ ಮಾಡಬೇಕು. ಕ್ಯಾಟಗರಿ ಹಾಗೆ ರಿಸರ್ವೇಶನ್ ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಫೀಸ್ ಪೇಮೆಂಟ್ ಅನ್ನೋದಿರುತ್ತೆ, ಫೀಸ್ ಪೇಮೆಂಟ್ ನ ಮಾಡ್ಕೊಂಡ್ಬಿಡಿ. ಫೈನಲ್ ಆಗಿ ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಗೆ ಅಕ್ನಾಲಜ್ಮೆಂಟ್ ಬರುತ್ತೆ. ಅದನ್ನ PDF ಫಾರ್ಮ್ ಅಲ್ಲಿ ಸೇವ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಒಂದು ಸ್ಕ್ರೀನ್ ಶಾಟ್ ಆದ್ರೂ ತೆಗೆದಿಟ್ಕೊಳ್ಳಿ. ಸೊ ಇದೆಲ್ಲ ಥಿಂಗ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ, ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ವೆರಿಫಿಕೇಶನ್ ಆದ್ರೂ ಅದು ರಾಂಗ್ ಅಂತಾನೆ ತೋರಿಸುತ್ತೆ. ಇನ್ನ ಬ್ಲರ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋದು, ಜೊತೆಗೆ ಮೇನ್ ಆಗಿ ರಾಂಗ್ ಕ್ಯಾಟಗರಿನ ಸೆಲೆಕ್ಟ್ ಮಾಡೋದು, ಹಾಗೆ ರಾಂಗ್ ಇನ್ಫಾರ್ಮೇಶನ್ ನ ಫಾಲೋ ಮಾಡಿ ಹೆಂಗೋ ಅಪ್ಲೈ ಮಾಡೋದು. ಇದೆಲ್ಲ ಮಿಸ್ಟೇಕ್ಸ್ ನ ನೀವು ಮಾಡಿದ್ರೆ ಸಿಗೋ ಒಂದು ಗೌರ್ಮೆಂಟ್ ಸೀಟ್ ನ ಕೂಡ ನೀವು ಕಳ್ಕೊತೀರಾ. ಅಫಿಷಿಯಲ್ ನೋಟಿಫಿಕೇಶನ್ ನ ಯಾವಾಗ್ಲೂ ಫಾಲೋ ಅಪ್ ಮಾಡ್ತಾ ಇರಿ, ಹಾಗೆ ಚೆಕ್ ಕೂಡ ಮಾಡ್ಕೊಳ್ಳಿ. ಸೊ ಇನ್ ದಿ ಎಂಡ್ ನಾನು ನಿಮ್ಗೆಲ್ಲ ಹೇಳೋದು ಏನು ಅಂತ ಹೇಳಂದ್ರೆ, ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡಕ್ ಹೋಗ್ಬಿಡಿ. ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ. ಬಿಕಾಸ್ ಒಂದು 500 to 1000 ಸೀಟ್ ಏನೋ ಅವೈಲೇಬಲ್ ಇರುತ್ತೆ, ಅದಕ್ಕೊಂದು 10,000 ಜನ ಅಪ್ಲೈ ಮಾಡಿರ್ತಾರೆ. ಸೊ ನಿಮಗೆ ಸಿಗೋ ಸೀಟನ್ನ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ಕೇರ್ಲೆಸ್ ಇಂದ. ಸೊ ಬೇಗ ಹೋಗಿ ನಿಮ್ ನಿಯರ್ ಬೈ ಸೈಬರ್ ಅಥವಾ ನಿಮ್ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ದಟ್ ಅವ್ರಿಗೊಂದು ಕನ್ಫ್ಯೂಷನ್ ಅನ್ನೋದು ಕ್ಲಿಯರ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನನ್ಗೆ ಆದಷ್ಟು ಮ್ಯಾಕ್ಸಿಮಮ್ ಆಗಿ ನಾನು ರಿಪ್ಲೈ ಕೊಡ್ತೀನಿ.
ಸೊ ಇದೇ ತರ ರಿಯಲ್ ಪ್ಯಾರಾಮೆಡಿಕಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Until then, bye.